ವಾಟ್ದಾಗೆ ಕೂಲರ್ ಬಂದವ್ರೆ ಅಂತ ಹೇಳಿದ್ರು ಇದೇನಿದು ಹಾ? ಅಯ್ಯಯ್ಯ ಹೋಗಲ್ಲ ಮಾಡಲ್ಲ ನೋಡಲ್ಲ ಎಲ್ಲ ನಾನೇ ನೋಡಬೇಕು ಮಾಡಬೇಕು. ಈ ಅಮ್ಮ ಮಗಳು ಅವರಪ್ಪ ಆವಾಗ ನನ್ನ ಮನೆ ಪೂರ್ತಿ ಕೆಲಸನೂ ನಾನು ಒಬ್ಳತ್ರ ನೆನೆಯ ಮಾಡಿಸೋರು. ಆದರೆ ಇವರಿಬ್ರು ಸೇರ್ಕೊಂಡು ಮನೆ ಕೆಲಸ ಮಾಡೋಕ್ಕಾಗಕ್ಕಿಲ್ವಲ್ಲ. ಹೊಲ್ತಕ್ಕೂ ನೋಡ್ಕೋಬೇಕು ಮಂತಕ್ಕೂ ನೋಡ್ಕೋಬೇಕು. ಏನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರೆ ಆಮೇಲೆ ಅದೊಂದು ಅಯ್ಯೋ ಅವಳ ಹೆಸ್ರಿಗೆ ಬಂದ ತಕ್ಷಣ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರಪ್ಪೋ ಅಂತ ಊರು ತುಂಬ ಹೇಳ್ಕೊಂಡು ಓಡಾಡ್ತಾರೆ. ಅದೊಂದು ಕರ್ಮ ನನಗೆ. ಅಕ್ಕ, ಹೇ ಶಿವ, ನೀನು ಬಾ ಕುಂತ್ಕ ಬಾ. ಏನಪ್ಪ ಒಬ್ಬನೇ ಬಂದ್ಬಿಟ್ಟ ಅಲ್ಲಿಂದ? ಅಜ್ಜಿ ಯಾರು ಬರಲಿಲ್ವಾ? ಅಂದರೆ ನಾನು ನಿಮಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಇದೇನಿಲ್ಲ ಹಿಂಗೆ ಕೇಳ್ತೀಯಾ? ಅಯ್ಯೋಯ್ಯೋ ನಿನ್ನ ಮದುವೆಗೆಲ್ಲ ನಾನು ಯಾಪಟ್ಟೆ ಸಹಾಯ ಮಾಡಲಿಲ್ಲ ಹೇಳು. ಹಾಂ ಕುಂತ್ಕ. ಅಲ್ಲ ನಿನಗೆ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವ ಅಂದರೆ ನನ್ನೇನು ನೆನಪಿಲ್ವಾ? ಅಯ್ಯೋ ಅದು ಕ್ಷಮಿಸ್ಬಿಡಿ. ಅದು ನನಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಯಿತು. ಮೊದಲು ಹೆಂಗಿದ್ದೆ ಅಂತ ಅಷ್ಟೊಂದು ಗೊತ್ತಿಲ್ಲ. ಆದರೆ ಇವಾಗೆಲ್ಲ ಬದಲಾಗೋಗ್ಬಿಟ್ಟಿದ್ದೀನಿ. ಹೋ ಭಾಳ ಒಳ್ಳೇದಾಯ್ತು. ನೀನು ಮಾತಾಡ್ತಾ ಇದ್ರೆ ನನಗೆ ಅನ್ನಿಸ್ತೈತೆ ನೀನು ಎಲ್ಲ ನಮ್ಮ ಥರನೇ ಆಗೋಗ್ಬಿಟ್ಟಿದ್ಯಾ ಮೊದಲಿನ ಥರ ಅಂತ ಹೇಳ್ಬಿಟ್ಟು. ಅಯ್ಯೋ ಕುಂತ್ಕ ಶಿವ ಕುಂತ್ಕ. ಅಯ್ಯೋ ಕಾಪಿ ಗಿಪಿ ಮಾಡ್ಕೊಬಿಟ್ಟು ಬರ್ತೀನಿ ಕುಂತ್ಕ. ಅದು ಅಕ್ಕ, ಕಾಫಿ ಎಲ್ಲ ಇರಲಿ ಅಕ್ಕ. ಅದು ನಾನು ಮದುವೆ ಆಗಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಆದರೆ ನಮ್ಮ ಊರಾಗೆಲ್ಲ ಹೇಳಿದ್ರು ನೀನು ಮದುವೆ ಆಗಿದ್ದೆ, ನೀನು ಎಂಡ್ರೆಲ್ಲನೂ ಇದ್ದರು. ಆಮೇಕಿಂದ ನೀನು ಪೆದ್ದ ಅದು ಇದು ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೆಂಡ್ತಿನ ಕರೆದ್ರೆ ಅಂದರೆ ನೀನು ಹೆಂಡ್ತಿನ ಕರ್ಕೊಂಡು ಹೋಗಿ ಬಂದಿದ್ದೀಯಾ? ಹಾಕ ನಾನು ಹೆಂಡ್ತಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಭಾಳ ಒಳ್ಳೇದಾಯ್ತು. ನನಗೂ ನನಗೆ ಕರ್ಮ ತಪ್ತದೆ. ನನ್ನ ನಾದ್ನಿ ಕರ್ಮ ಮನೆಗೆ ನೀನು ಆಯ್ತಾಳೆ ಯಾವಾಗೂ ನನಗೆ. ನಾನು ಯೋಚಿತ ಹೇಳ್ತಿದ್ದೆ ಗೊತ್ತೇ, ಹೋಗಿ ಗಂಡನ ಮನೆಗೆ ಬಾಳು ಅಂತಂದರೆ ಕೇಳೋಕ್ಕೆ ಇಲ್ಲ ದರಿದ್ರದೋಳು ಅವಳಂತೂ ನನಗೆ. ಇರು ನಾನೇನ್ಯಾ ಅಯ್ಯೋ ಕರಿತೀನಿ ಅವಳನ್ನ. ನೀನೊಂದು ಕಿತ ಮಾತಾಡ್ಬಿಟ್ಟು ಹೆಂಗೋ ಮನೆ ಕರ್ಕೊಂಡೋಗು. ಹೆಂಗೋ ಇವಾಗ ನೀನು ನನಗೆ ಬುದ್ಧಿವಂತ ಆಗೋಗ್ಬಿಟ್ಟಿದ್ಯಲ್ಲ. ಹೆಂಗೋ ಇಬ್ಬರು ದುಡ್ಕೊಂಡು ಸಂದಕ್ಕಿರಿ. ಅದಕ್ಕಿಂತ ಇನ್ನೇನು ಬೇಕು ಹೇಳು ನನಗೆ. ಅಯ್ಯೋ ಅವಾಗ ಹೆಂಗಿತ್ತು, ಹೆಂಗೆ ಮದುವೆ ಆಯಿತು, ಅವ್ರು ನಾನು ಹೆಂಗೆ ಇಷ್ಟಪಟ್ಟರು ಅಂತ ನನಗೆ ಗೊತ್ತಿಲ್ಲ. ಅವರೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಂತಲ್ವ ನನ್ನ. ಅದಕ್ಕೆ ನನಗೇನೋ ಒಂಥರ ಖುಷಿ. ಅಂದರೆ ನನ್ನ ಹೆಂಡತಿ ನಾನು ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡವಳೆ. ನಾನು ಈಗ ಅಷ್ಟೇ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ. ಅಷ್ಟೇ ತಾನೇ. ನಾನು ಕರಿತೀನಿರು ಮಾತಾಡಿವಂತೆ. ಅತ್ತೆ ಲೇ ಪಟಾಕ ಬಾರೇ. ಯಾರಪ್ಪ ನನ್ನ ಹೆಂಡತಿ? ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಖರಾಬಾಗೋಳೆ ಅಂದರೂ ಪರವಾಗಿಲ್ಲ. ನನ್ನ ಪೆದ್ದ ಆದಾಗೂ ನಾನು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡವಳಲ್ಲ. ಅದಕ್ಕೆ ನಾನು ಮೆಚ್ಕೋಬೇಕು ಬಿಡು. ಹಂಗೆ ನೀ ಬರ್ಬೇಕಾದ್ರೆ ಒಂದು ದೊಡ್ಡ ಕಾಪಿ ಮಾಡ್ಕೊಂಬಿಟ್ಟು ಬಾಯಿಲಿ. ನೀನು ಇಷ್ಟೊಂದೆಲ್ಲ ಬದಲಾಗಿರೋದನ್ನ ಪೊದ್ದು ಅಕ್ಕ ಸಮರ್ತು ನೋಡ್ಬಿಟ್ರಂತೂ ಭಾಳ ಖುಷಿ ಪಡೋರು ಕಣಪ್ಪ. ನಿಜ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ತಗ ಕಾಪಿಯ. ನನಗಲ್ಲ, ನಿನ್ನ ಗಂಡಂಗೆ ಕೊಡು ಕಾಪಿಯ. ಇವಳನ ನನ್ನ ಹೆಂಡ್ತಿ? ಹ್ಞೂ ಕಣಪ್ಪ ಇವಳೇ ಏನಿಯ ನೀನು ಹೆಂಡ್ತಿ. ಪಟಾಕ ಅಂತ ಹೇಳ್ಬಿಟ್ಟು ಕಾವಿ ಅಂತಲೂ ಕರೀತಾರೆ. ಕಾವ್ಯ ಅಂತ ಹೇಳ್ಬಿಟ್ಟು ಪಟಾಕ ಅಂತ ನೀನು ಕರೆಯೋದು ಶಾನೆ ಇವಳನ್ನ. ನೀನು ಎಂಡ್ರು ಇವಳೇ ಏನಿಯ. ನಿನ್ಗೆ ಅವಾಗ ಏನು ಗೊತ್ತಾಗದಿದ್ದಾಗ ಮದುವೆ ಮಾಡ್ಕೊಂಡಿದ್ಲು. ಅಯ್ಯೋ ನೀವು ಅವಾಗ ಹೇಳಿದ್ರಲ್ಲ ನಾನೇ ನಿಮ್ಮನ್ನು ಮದುವೆ ಮಾಡ್ಕೊಂಡಿರೋಳು ಅಂತ. ನಾನು ನಂಬಲೇ ಇಲ್ಲ. ನನಗೆ ಕ್ಷಮಿಸ್ಬಿಡಿ. ಅದು ನನಗೆ ಅಷ್ಟೊಂದೇನು ನೆನಪಿಲ್ಲ. ನಿನಗೇನು ನೆನಪಿಲ್ದಿರೋದೇ ನಿನಗೆ ಒಳ್ಳೇದಾಯ್ತು. ನೀನು ನೆನಪು ಅಂದರೆ ಏನು ಮಾಡೋಕ್ಕಾಗಿಲ್ಲ ನೋಡು. ಸುಮ್ಕೆನೇ ತಗ ಕಾಪಿ ಹೇಳೈತೆ. ಕಾಪಿ ಮಾಡ್ಕೊಂಡ್ಬಿಟ್ಟು ತಂದು ಇಕ್ಕಿದ್ದೀನಿ, ತಗೊಂಡು ಕುಡಿ. ಲೇ ಯಾಕೆ ಹಿಂಗೆ ಎಗರಾಡ್ತಿದ್ಯಾ? ಸುಮ್ಕೆನೆಯಾ? ನಿನ್ನ ಗಂಡನ ಮನೆಗೆ ನೀನು ಹೋಗು. ಅದು ನನ್ನ ಇಷ್ಟ. ನನ್ನ ಗಂಡನ ಮನೆಗೆ ಹೋಗ್ಬೇಕು ಬಿಡಬೇಕು ಅನ್ನೋದು ನನ್ನ ಇಷ್ಟ. ನಾನು ಒಯ್ತೀನೋ ಬಿಡ್ತೀನೋ ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ಅಯ್ಯೋ ಪಟಾಕ, ಅದು ಅವಾಗ ನನಗೆ ಏನೋ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅದೇ ಇವಾಗ ನನಗೆ ಸ್ವಲ್ಪ ಈಗೆಲ್ಲ ಅರ್ಥ ಆಗ್ತೈತೆ. ನಾನು ಇವನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಏನೋ ನೀನೇ ನಾನು ನೋಡ್ಕೊಳ್ಳೋದು? ಕಿತ್ತೋಗಿರೋ ಮನೆಗೆ ಕೂಲಿನಲ್ಲಿ ಮಾಡ್ಕೊಂಡು ಎಮ್ಮೆ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ನಾನು ಇರಬೇಕಲ್ಲಿ. ನೀನು ಅವಾಗ ನಾನು ದುಡ್ದಿರೋ ದುಡ್ಡಾಗೆ ಚೆನ್ನಾಗಿ ನೋಡ್ಕೊಂತೀಯ. ಲೇ ಏನೇ ಇಷ್ಟುದ್ದ ನಾಲ್ಗೆ ಬಿಟ್ಕೊಂಡು ಮಾತಾಡ್ತಿದ್ಯಾ? ನೀವಿದ್ರೆ ಮಧ್ಯ ಹಾಕೋ ಅವಶ್ಯಕತೆ ಇಲ್ಲ ಬಾಯ. ನನಗೆ ಗೊತ್ತು ನಾನು ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಏಯ್ ಇದು ನನ್ನ ಮನೆ ಅನ್ನೋದು ಕೆಪ್ತಿರ್ಲಿ. ಜಾಸ್ತಿ ದುರಂಕಾರ ಮಾಡಬೇಡ. ಅದು ಎಷ್ಟು ದಿನ ಇರ್ತದೆ ಈ ಮನೆ ನಿನ್ನ ಹೆಸನಾಗೆ ನಾನು ನೋಡೇ ಬಿಡ್ತೀನಿ. ಏನೇ ಹಂಗಂದ್ರೆ ಅರ್ಥ? ಏನೇ ಅರ್ಥ ನೋಡು. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೋ ಇದ್ದೀನಿ. ಅದನ್ನ ನೀನೇನು ಜಾಸ್ತಿ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೋ ಎಲ್ಲ ನಿನ್ನ ಹೆಸನಾಗೈತೆ ನನಗೇನು ಆಟ ಆಡಬೇಡ. ಎಲ್ಲನೂ ಅಣ್ಣನ ಹೆಸನಾಗಿರೋದು. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಏಯ್ ನನ್ನ ಗಂಡನ ಹೆಸರಾಗಿದ್ರು ಒಂದೇ, ನನ್ನ ಹೆಸರಾಗಿದ್ರು ಒಂದೇ. ನೀನು ಯಾವಳೆ ಬಂದ್ಬಿಟ್ಟು ಕೇಳಕ್ಕಿಲಿ? ನನ್ನ ಗಂಡ ನನ್ನನು ಹಂಗಂದ್ಮೇಲೆ ನನಗೆ ಸೇರಿದ್ದು. ಮುಚ್ಕೊಂಡೋಗಿ ಕೆಲಸ ನೋಡು. ಅವನು ಅಷ್ಟು ಪ್ರೀತಿಯಿಂದ ಬಂದವನು ನೀನು ಕರೆಯೋಕ್ಕೆ. ಈಗ ಬದಲಾಗಂತಾನೆ ಅವನ ಜೊತೆ ಹೋಗ್ಬಿಟ್ಟು ಬಾಳ್ಬೋದಲ್ವ ನೀನು? ಅದು ನಾನು ನಿನ್ನಿಂದ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಯಾವಳು ಬೀದಿನಾಗ ಬಿದ್ದಿದ್ದಳು ಬಂದ್ಬಿಟ್ಟು ಇಷ್ಟೊಂದು ದೊಡ್ಡ ಮನೆಗಿರ್ಬೇಕು. ನಾನು ಇಷ್ಟು ದೊಡ್ಡ ಮನೆಗೆ ಬೆಳೆದೊಳಗೋಗ್ಬಿಟ್ಟು ಬಿಕಾರಿ ಆಗಬೇಕಾ? ಸಾಧ್ಯನೇ ಇಲ್ಲ. ಕಿತ್ತದೊಳಗೆ ದುರಂಕಾರ ಜಾಸ್ತಿ. ನನ್ನ ಗಂಡ ಅವಳ ಕಡಿಕೆ ಅವ್ರ ಅಮ್ಮನ ಕಡಿಕೆ ಸಪೋರ್ಟ್ ಮಾಡ್ತಾನೆ. ಇರ್ಲಿ ಬಿಡು ಏನಾಯ್ತದೆ ಅಂತ. ಅದೇನು ನೈಸ್ ಮಾಡಿ ಮಡ್ಗವ್ರ ಏನು ಕತೆಯೋ ಗೊತ್ತಿಲ್ಲ. ನನಗಂತೂ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಇವ್ರು ಏನೋ ಪ್ಲಾನ್ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ. ಇದೇನಿದು ಇವಳು ಇಷ್ಟೊಂದು ಇದ್ರಾಗ ಮಾತಾಡ್ತಾಳಲ್ಲ? ಯಾಕೆ ಹಿಂಗೆ ಮಾತಾಡ್ತಾಳಲ್ಲ ಇವಳು? ವಾ ನಿಂಗೆ ಇನ್ನೂ ಅರ್ಥ ಆಗಿಲ್ವೋ?
ಅಯ್ಯಪ್ಪ ಕುಡಿ ಕಾಪಿಯ ಅವಳ ಕತೆಗೆ ಹೋಗು. ಅವಳಷ್ಟು ದುರಂಕಾರಿ ನಮ್ಮೂರಾಗ ಯಾವಳೂ ಇಲ್ಲ, ಕಿತ್ತೋ ದುರಂಕಾರಿ ಅವಳು ದುರಂಕಾರಕ್ಕೆ ಇಷ್ಟು ಬೆಂಕಿ ಹಾಕ ನನ್ನನ್ನು ಎಷ್ಟು ಅಯ್ಯೋ ಅನ್ಸ್ಬಿಟ್ರು ಗೊತ್ತಾ. ಈಗ ನಾನೇನನ್ನ ಮಾಡೋಕ್ಕೋದ್ರೆ ನಿನ್ನ ಹೆಸರಾಗಿಲ್ಲ, ನಮ್ಮ ಅಣ್ಣನ ಹೆಸರಾಗೈತೆ. ಇಷ್ಟು ದಿನ ಇಲ್ದಿರ ಅಣ್ಣ ಇವಾಗ ಬಂದ್ಬಿಟ್ಟು ಉದ್ರುಬಿಟ್ಟು ಅವ್ನ ಮ್ಯಾಲಿಂದ ಕೆಳಿಕನ. ನನಗಂತೂ ನೋಡಪ್ಪ ಶಿವ, ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನನಗಂತೂ ಇವ್ರ ಹತ್ರ ಎಣಗಿ ಯಾವಾಗ ಮನೆಯಿಂದ ಈಚೆ ಕಡೆಗೆ ಆಗ್ತೀನೋ ನನಗಂತೂ ಗೊತ್ತಿಲ್ಲ. ನಾನು ಯಾವತ್ತೂ ಮನೆಯಿಂದ ಈಚೆ ಕಡೆಗೆ ಆಗ್ತಾ ಇದ್ದೆ. ಆದರೆ ಏನು ಮಾಡ್ತೀಯಾ, ನನ್ನ ಗಂಡವನೆಲ್ಲ ಲೋಪರ ನನ್ನ ಮಗ, ಅವ್ನು ಹೇಳಿದ್ ಕೇಳಂಗೆ ಇಲ್ಲ ನೋಡು. ಇಷ್ಟು ದಿನ ಸಂದಕ್ಕೆ ಇದ್ದ, ಇವಾಗ ಇವ್ರು ಏನೇನು ಹೇಳ್ಕೊಟ್ರೆ ಏನು ಕತೆಯೋ. ಈಗ ಬಿಡು, ನಮ್ಮಮ್ಮ ನನ್ನ ತಂಗಿ ಇದ್ರೇನಾಯ್ತದೆ ಅಂತ ಬಂದ್ಬಿಟ್ಟು ಕೊಡ್ಡಿ ಅಳ್ಳಾಡಿಸ್ತಿತ್ತಾನೆ ಯಾವಾಗೂ. ನಾನು ಏನು ಅನ್ಕೊಂಡಿದ್ದೆ, ನನ್ನ ಹೆಂಡತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ದುರಂಕಾರ ಮಾಡ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ಸ್ವಲ್ಪ ದುರಂಕಾರನ, ಶಾಯನಿ ದುರಂಕಾರ ಇವಳಿಗೆ. ಸರಿ, ಒಂದೇ ಒಂದ್ಸಲ ಫೈನಲಾಗಿ ನಾನು ಕೇಳ್ಕೊಂಬಿಟ್ಟು ಹೊಂಟ್ಬಿಡ್ತೀನಿ. ನೀವು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಳ್ಳೆಯರಿಗೆ ದೇವ್ರು ಯಾವತ್ತಿದ್ದು ಒಳ್ಳೇದೇ ಮಾಡ್ತಾನೆ. ಸ್ವಲ್ಪ ತಡ ಆಯ್ತದೆ, ಆದರೆ ಒಳ್ಳೇದೇ ಆಯ್ತದೆ. ಅಯ್ಯೋ ನಾನು ನೋಡು ಸುಮ್ಮನೆ ಕೋಪದ ಕೂಗಾಡ್ತಿದ್ದೀನಿ. ಅಡುಗೆ ಗಿಡ್ಗೆ ಏನಾರ ಮಾಡ್ತೀನಿ ಕಣಪ್ಪ, ತಿನ್ಕೊಂಡು ಹೋಗಿವಂತೆ. ಸರಿನಾ, ಕುಂತ್ಕ, ಎಲ್ಲೂ ಹೋಗ್ಬೇಡ. ಇಲ್ಲಿ ಇದ್ದೇನು ಮಾಡಬೇಕು, ಒಂದೇ ಒಂದು ಕಿತ್ತ ಅವಳ ಹತ್ರ ನಾನು ಹೆಂಡತಿ ಹತ್ರ ಮಾತಾಡ್ಬಿಡ್ತೀನಿ. ಅವಳು ಏನು ಹೇಳ್ತಾಳೋ ಕೇಳ್ಬಿಟ್ಟು ಗೊತ್ತಲ್ಲ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ನಾನು ಬಲ್ವಂತ ಅಂತೂ ಮಾಡೋಕೆ ಹೋಗಿಲ್ಲ. ನೋಡ್ತೀರಮ್ಮ, ಆ ಮನ್ಯಾಳಿ ನನ್ನೇ ಏನಿಯಾ, ಹೋಗ ಅವನ ಜೊತೆ ಮನೆ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಒಮ್ಮಕ್ಕನಾಗ ಬಡ್ಕಂತವಳೆ. ಥೂ, ಎಲ್ಲನೂ ಇನ್ನೇನು ಅಣ್ಣನ ಹೆಸರನ್ನ ಇರೋದಕ್ಕೆ ಪರವಾಗಿಲ್ಲ, ಅವಳ ಹೆಸರನ್ನಾಗನೇ ಇದು ಬಿಟ್ಟಿದ್ರೆ ನಮ್ಮ ಸ್ಥಿತಿ ಆಗೋಗ್ಬಿಟ್ರೆ ಇಷ್ಟೊತ್ತಿಗೆ ನಾವು ಹೆಂಗೋ ನಾಟಕ ಮಾಡಿ ಅಣ್ಣನ ಹತ್ರ ನಯಸ್ಸಾಗಿರೋದಕ್ಕೆ ಸೊರೋಯ್ತು. ಮಗಳೇ, ಇವಾಗ ನಾನೇನಾದ್ರು ನಿನ್ನ ಹೋಗು ಅಂತ ಹೇಳುದ್ನಾ ನಿಂಗೆ? ಇಲ್ಲ ತಾನೆ, ಸುಮ್ಕಿರು. ಎಲ್ಲದಕ್ಕೂ ಟೈಮ್ ಬೇಕಾಯ್ತದೆ. ಅವಳು ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ವಾ, ಹಾಗೆ ನಾವು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಯ್ತದೆ. ನೀನೇನು ಚಿಂತೆ ಮಾಡ್ಬಿಟ್ಟು ಯೋಚನೆ ಮಾಡೋಕೆ ಹೋಗ್ಬೇಡ. ನಾನಿದ್ದೀನಲ್ಲ, ನಾನಿರೋ ಗಂಟ ಯಾವುದೇ ಚಿಂತೆ ಇಲ್ಲ, ಸುಮ್ಕಿರು. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಅವನೇ ನನ್ನ ಸ್ವಂತ ಮಗ ಅಲ್ಲ, ಅವನು ಹಾಳಾಗೋದ್ರೂ ಪರವಾಗಿಲ್ಲ ನನಗೇನೂ. ಆದರೆ ನೀನು ನನ್ನ ಒಬ್ಬಳು ಮಗಳು, ನೀನು ಸಂದಾಕಿರ್ಬೇಕಷ್ಟೇ. ಅಯ್ಯೋ, ಈ ಅಮ್ಮನ ಒಳ್ಳೆಯ ಮತ್ತೆನ ಅವಳ ಹತ್ರನ ಮಾತಾಡೋಣ ಅಂತ ಬಂದರೆ ಇದೇನಿಬ್ರು ಇಷ್ಟು ಕೇಡಾಳ್ ಜನ. ಅಜ್ಜಿ ಅದಕ್ಕೆ ನೀ ಅನ್ನಿಸ್ತದೆ ಹೇಳಿದ್ದು, ಬ್ಯಾಡ ಕಣ್ಮಗ ಬ್ಯಾಡ ಅಂತ ಹೇಳ್ಬಿಟ್ಟು. ನಾನು ಕೇಳಿದ್ದಂಗೆ ಬಂದ್ಬಿಟ್ಟೆ. ಆದರೂ ತಾಳಿ ಕಟ್ಟಿರೋ ಹೆಂಡ್ತಿ ಅಲ್ವಾ, ಒಂದೇ ಒಂದು ಕಿತ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ಏನು ಹೇಳ್ತಾಳೆ ಒಂದು ಕಿತ ಕೇಳೋಣ, ಆಮೇಲೆ ಏನು ಕೇಳಿಲ್ಲ ಅನ್ನಿಸ್ಕೊಳ್ಳೋದು ಬೇಡ. ಅದು ಈ ಕಡೆ ನೋಡಿ, ಬಂದ ಇವನು. ನೋಡಿ, ನೀವು ನನ್ನ ಮದುವೆ ಮಾಡ್ಕೊಂಡಿದ್ದೀರಾ ಅದು ಇದು ಅನ್ನೋದೆಲ್ಲ ನಂಗೆ ನಿಜ ಮರ್ತೋಗಿರೋದಂತೂ ನಿಜ. ನಾನು ನಿಮಗೆ ಮೊದಲೆಲ್ಲ ತುಂಬಾ ಕಾಟ ಕೊಟ್ಟಿದ್ನೋ, ಇಲ್ಲ ತುಂಬ ಬೇಜಾರು ಮಾಡಿದ್ನೋ, ಅವಮಾನ ಮಾಡಿದ್ನೋ, ಏನು ಮಾಡಿದ್ನೋ ದೇವರಾಣಿಗೂ ನಂಗೆ ಗೊತ್ತಿಲ್ಲ. ಯಾಕಂದರೆ ಅವಾಗ ಏನು ನನಗೆ ಬುದ್ಧಿ ಸರಿ ಇರಲಿಲ್ಲ. ಈಗ ನಾನೆಲ್ಲ ಸರೋಗ್ಬಿಟ್ಟಿದ್ದೀನಿ. ಈಗ ನೀನು ಬಂದರೆ ನಾನು ನಿನ್ನ ರಾಣಿ ಮಹಾರಾಣಿ ಥರ ನೋಡ್ಕೊತೀನಿ, ಸಂದಕ್ಕೆ ಏನೇ ನೋಡ್ಕೊತೀನಿ ನಾನು ನಿನ್ನ. ನೀನು ಈಗ ನಮ್ಮ ಅಂತಕ್ಕೆ ಬರ್ತೀಯಾ, ಬಾ ನಮ್ಮ ಅಂತಕ್ಕೆ ಬಂದು ನಿನ್ನ ಪಾಡು ನೀನಿರು. ನೀನೇನು ಹೊಲ್ತಕ್ಕೂ ಹೋಗ್ಬೇಡ, ಏನು ಮಾಡಬೇಡ, ಆರಾಮಾಗಿ ಮನೆಗಿರು. ನಾನು ತಂದಾಕ್ಬಿಟ್ಟು ನಾನು ನೀನು ನೋಡ್ಕೊತೀನಿ. ಏನ, ನೀನು ನನ್ನ ಮಗಳು ನೋಡ್ಕೊಂತೀಯಾ? ನೀನು ನನ್ನ ಮಗಳು ನೋಡ್ಕೊಳ್ಳೋದು ನಾನು ಕಂಡಿದ್ದೀನಿ, ಮುಚ್ಕೊಂಡು ಹೋಗ್ಲಾ? ಅತ್ತೆ, ನನಗೆ ಅವಾಗ ಏನೂ ಗೊತ್ತಾಯ್ತಿರ್ಲಿಲ್ಲ. ಏನೋ ಗೊತ್ತಿದ್ದ ಏನೋ ತಿಯಪ್ಪ ಹೋಗ್ಬಿಟ್ಟೈತೆ ನನ್ನಿಂದ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಎಲ್ಲರೂ ನೀವೇ ನನ್ನ ಹೆಂಡತಿ ಅಂತ ಹೇಳ್ಬೇಕಾದ್ರೆ ಈಗ ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ತಾ ನಂಗೆ ಮನಸ್ಸೇ ಬರ್ತಾ ಇಲ್ಲ. ನೀವು ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ. ಏಯ್, ಏನೋ ಬೀದಿ ಬಿಕಾರಿ, ನಿನ್ನ ಹತ್ರ ಏನೈತೆ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ನೋಡ್ಕೊಂತೀಯಾ? ನೀನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಿನ್ನ ಹತ್ರ ಏನೂ ಇಲ್ಲ, 10 ಪೈಸೆದೂ ಏನೂ ಇಲ್ಲ. ಅದನ್ನು ಯೋಚನೆ ಮಾಡು. ನಿಮಗೆ ತಿನ್ನಕ್ಕೆ ಒಂದು ಹೊತ್ತು ಕೂಳಿದ್ರೆ ಇನ್ನೊಂದು ಹೊತ್ತು ಕೂಳಿರಲ್ಲ. ಇದ್ರಾಗೆ ನೀನು ಈ ಬಿಲ್ಡಪ್ ಬೇರೆ ಕೇಡು. ಏಯ್ ನೋಡು, ನೀನು ಮರ್ತೋಗಿದೆಯಾ ತಾನೆ ನನ್ನ ಹೆಂಡತಿ ಅಲ್ಲ ಅನ್ನೋದನ್ನ, ಹಂಗೆ ಮರ್ತೋಗ್ಬಿಡು. ದಯವಿಟ್ಟು ನೆನಪು ಮಾತ್ರ ಇಟ್ಕೋಬೇಡ. ನಿನ್ನಂತ ಬೀದಿ ಬಿಕಾರಿ ಭಿಕ್ಷುಕರು ಮನೆಗೆಲ್ಲ ಬಂದ್ಬಿಟ್ಟು ನಾನು ಇರ್ತೀನಿ ಅಂತ ಅನ್ಕೋಬೇಡ. ಏನೋ ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದು. ಇದೇನು ಹೇಳ್ತಾ ಇದೀಯಾ? ನೀನು ನನ್ನ ಕೋಟ್ಯಾಧೀಶ್ವರ ಅಂತ ಮದುವೆ ಮಾಡ್ಕೊಂಡಿದ್ದ? ಮತ್ತೆ ಆ ಸಮರ್ಥನ್ ತಮ್ಮ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು. ಮದುವೆ ಮಾಡ್ಕೊಂಡ್ಮೇಲೆ ಗೊತ್ತಾಯ್ತು ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡ್ಬಂದು ಮನೆಗೆ ಇರಿಸ್ಕೊಂಡ್ರೆ ನಿಮ್ಮಮ್ಮ ನಿಮ್ಮ ಅಜ್ಜಿ ಅವಳಲ್ಲ, ಆ ಜೈಲು ಪೈಲು ಸ್ಟೇಷನ್ ಅಂತ ಹೇಳ್ಬಿಟ್ಟು ಬಲವಂತವಾಗಿ ಕರ್ಕೊಂಡೋಗ್ಬಿಟ್ಟು ಮನೆಗೆ ಮಾಡಿಕೊಬಿಟ್ಟು. ಆದರೂ ಹೆಂಗೋ ಅತ್ಲಾಕ್ ಕೊನೆಗೊಮ್ಮೆ ಕರ್ಕೊಂಡ್ಬಂದಿದ್ದೀನಿ ನನ್ನ ಮಗಳನ್ನ. ನನ್ನ ಮಗಳು ಇವಾಗ ನೆಮ್ಮದಿಯಾಗವಳೆ. ನೀನಂತೂ ಬಂದ್ಬಿಟ್ಟು ನೆಮ್ಮದಿನೆಲ್ಲ ಹಾಳು ಮಾಡಬೇಡ. ಇಲ್ಲಿ ತೊಲಗು ಸುಮ್ಮನೆ, ನಿನಗೂ ನಮಗೂ ಸೆಟ್ ಆಗೋಕ್ಕಿಲ್ಲ. ನಾನು ತುಂಬ ಇಷ್ಟಪಟ್ಬಿಟ್ಟು ನಾನು ಪೆದ್ದ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೀನು ನಾನು ಮದುವೆ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಆದರೆ ಈ ಥರ ನಾನು ಕೋಟ್ಯಾಧೀಶ್ವರ ದುಡ್ಡೈತೆ ಅಂತ ಮದುವೆ ಮಾಡ್ಕೊಂಡು ಆಮೇಲೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಇರಲಿಲ್ಲ. ಸರಿ ಬಿಡಿ, ನಿಮ್ಮ ಬಾಯಿಂದನೇ ಬಂತಲ್ಲ, ಇಲ್ಲ ಅಂದಿದ್ರೆ ನಾನು ಜೀವನ ಪೂರ್ತಿ ಕೊರಗ್ತಾ ಇದ್ದೆ. ನನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು. ನಿಮ್ಮ ಬಾಯಿಂದನೇ ಬಂದಿದ್ದು ತುಂಬ ಒಳ್ಳೇದಾಯಿತು. ಯಾವಾಗೂ ಪ್ರಪಂಚ ಹಿಂಗೇನೇ ಇರೋಕ್ಕಿಲ್ಲ. ಇವತ್ತು ನೀವು ಶ್ರೀಮಂತರಾಗಿದ್ದರೆ ನಾಳೆಗೆ ನಾನು ಶ್ರೀಮಂತ ಆಗ್ತೀನಿ. ನೋಡಿ, ನಾನು ಇಲ್ಲಿಗೆ ಬಂದಿದ್ದು ನಂದೇನೇ ನಿಯತಿ ತಪ್ಪು. ಅಜ್ಜಿ ಹೇಳಿದ್ರು ಹೋಗ್ಬೇಡ ಅಂತ, ನಂದೇ ತಪ್ಪು. ಬಂದಿದ್ದಕ್ಕೂ ಒಳ್ಳೆ ಅರ್ಥ ಮಾಡ್ಕೊಂಡೆ ಬಿಡು. ನಾನು ಯಾವತ್ತೂ ನಿಮ್ಮನ್ನ ಕರೆಯೋಕ್ಕಂತೂ ಬರೋಕ್ಕಿಲ್ಲ. ಬಂದ್ರು ಇಲ್ಲಿ ಯಾರು ನಿನ್ನ ಹತ್ರಕ್ಕೆ ಬರೋಕ್ಕಿಲ್ಲ, ಹೋಗು. ಛೇ, ಯಾಕಾದರೂ ಬಂದ ಇಲ್ಲಿಗೆ? ಇಲ್ಲ ಶಿವ, ನೀನು ಬಿಡಬೇಡ. ನೀನಂತೂ ಚೆನ್ನಾಗಿ ದುಡಿಬೇಕು, ಇವ್ರ ಮುಂದೆ ತಲೆ ಎತ್ತಿ ಬಾಳಬೇಕು. ಅಲ್ಲಿ ತನಕ ನೀನು ಸುಮ್ಮನೆ ಇರಬೇಡ. ಇವ್ರು ಅವಮಾನ ಮಾಡಿದ್ರಲ್ವ ನಿನಗೆ, ಈ ಅವಮಾನನೀಯ ಚಾಲೆಂಜಾಗಿ ತಗೊಂಡು ನಾನಂತೂ ಬೆಳಿಲೇಬೇಕು. ಹಗಲು ರಾತ್ರಿ ಕಷ್ಟಪಟ್ಟನ ಬೆಳಿತೀನಿ ನಾನು. ಇಂಥ ಜನ ನಾನು ನೋಡೇ ಇಲ್ಲ. ಬಿಡು, ಬಂದಿದ್ದಕ್ಕೆ ಒಳ್ಳೇದೇ ಆಯಿತು. ಈ ಮನ್ಸಾಗಿರೋ ನನ್ನ ಇದೆಲ್ಲ ಹೊರಟೋಯ್ತು. ಇನ್ನು ಯಾವೇನೂ ಇಲ್ಲ. ಇವಳೇ ಹೇಳೋಳಲ್ಲ ಇನ್ನೇನು ಗಂಡ ಹೆಂಡತಿ ಅಲ್ಲ ಅಂತ. ಇನ್ನು ಇವಳನ್ನ ಕಟ್ಕೊಂಡು ನನಗೇನಾಗಬೇಕು? ನಾನು ಇವತ್ತಿಂದನೇ ಚಾಲೆಂಜಾಗಿ ತಗೊಂಡು ಜೀವನ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ರಿ. ತೊಲಗುದ್ನಲ್ಲ, ಅಯ್ಯಪ್ಪ
ನಾನೆಲ್ಲೋ ಕರ್ಕೊಂಡೇ ಹೋಗ್ಬಿಡ್ತಾನೆ ಅನ್ಕಂಡೆ. ಕರ್ಕೊಂಡೋಯ್ತಾನೆ ಮಕ್ಕ ನೋಡಿ ಬೆಳಗ್ಗೆ ಇದ್ವು ಅಲ್ಲಿ ಒಪ್ಪರ್ದು ಹೆಂಗ್ ಕರ್ಕೊಂಡೋಯ್ತಾನೆ ಅವನು. ಓ ನಾವೇ ಹೇಳ್ದಿದ್ದಂಗೆ ಸುಮ್ಕಿರೆ ಸದಿ ತೊಲಗುದ್ನಲ್ಲ. ಬೀದಿ ಬಿಕಾರಿಗಳಿಗೆಲ್ಲ ಯಾಪಟ್ಟಿ ದುರಂಕಾರ ಬಂದ್ಬಿಡ್ತು. ನನಗಂತೂ ಈ ಬಡವ್ರನ್ನ ಕಂಡ್ರೆ ನೀ ಆಗಕ್ಕಿಲ್ಲ. ನನಗೂ ಅಷ್ಟೇ ಕಣಮ್ಮ, ನನ್ನ ಕೋಟ್ಯಾಧೀಶ್ವರಿ ಆಗಬೇಕು ಅಂತಾನೆ ನಂಗೆ ಭಾಳ ಆಸೆ ಇತ್ತು. ಆದರೆ ಏನು ಮಾಡ್ತೀಯಾ? ಆಯ್ತೀಯ ಮಗಳೇ, ಆಯ್ತೀಯ, ಸುಮ್ಕಿರು.